ಹುಟ್ಟುವಾಗ ಒಬ್ಬನೇ, ಸಾಯುವಾಗ ಒಬ್ಬನೇ, ಸಂಸಾರ ಮಾಡುವಾಗಲೂ ಒಬ್ಬನೇ ಇರುವಾಗ ಈ ರೈತ ಸಂಘಕ್ಕೆ ಅಧ್ಯಕ್ಷ ಒಬ್ಬನೇ ಇರಬೇಕಲ್ಲವೇ? ಬೆಂಕಿ ಯಾವುದೇ ಸುಂದರಾಳಿ ಸುತ್ತಿ ಎದುರಾಗಿ ಬಂದರು ಈ ಹಸಿರುಟ್ಟವಾಲ್ ನನ್ನ ಹೆಗಲ ಮೇಲೆ ಇರಬೇಕು. ಈ ಹಸಿರುಟ್ಟವೆಲ್ಲ ನಿನ್ನ ಹೆಗಲ ಮೇಲೆ ಯಾವಾಗಲೂ ರಾರಾಜಿಸಬೇಕು. ವಜ್ರಕಾಂತ್, ಈಗಾಗಲೇ ರೈತ ಸಂಘದ ಸದಸ್ಯರಲ್ಲಿ ಮುಕ್ಕಾಲು ಭಾಗ ಸದಸ್ಯರನ್ನ ನಮ್ಮ ಕಡೆ ಸೆಳೆದುಕೊಂಡಿದ್ದೀವಿ. ಆ ಪ್ರಮಾಣ ಬಂದ್ರು ಕೂಡ ಗೆಲುವು ನಿನ್ನದೇ. ಸಾಹುಕಾರ, ಇವತ್ತು ಮಧ್ಯಾಹ್ನ ಶಾಲಾ ಮಕ್ಕಳ ಸಾಂಸ್ಕೃತಿಕ ಕಾರ್ಯಕ್ರಮದ ಉದ್ಘಾಟಕರಾಗಿ ನಿಮ್ಮನ್ನು ಆಯ್ಕೆ ಮಾಡಿದ್ದಾರೆ. ಹಾಗೂ 4 ಗಂಟೆಗೆ ಕೋಡಿಗದ್ದೆ ಮತ್ತು ಸಾಲ್ಕೋಡ್ ರೋಡ್ನ ಶಂಕುಸ್ಥಾಪನೆ, ಕೆಲವೊಂದು ಧಾರ್ಮಿಕ ಕಾರ್ಯಕ್ರಮ ಸಾಲ ಇರಬೇಕು. ಅದನ್ನೆಲ್ಲ ಮುಗಿಸಿ ನೀವು ಒಳ್ಳೆ ಡೋಂಗಿ ಭಾಷಣ ಬೇಕಿದ್ರೆ ಅಂದ್ರ ಮರಳು ಜನ ನಿಮ್ಮ ಭಾಷಣ ಕೇಳಿ ಎಲ್ಲ ಮರಳು ಟರ್ನ್ ಆಗ್ತಾರ. ಟರ್ನ್ ಬೆಟ್ಟನ್ನು ಕೊಟ್ಟರೆ ಬೆಟ್ಟವನ್ನೇ ನುಂಗುವ ಈ ವಜ್ರಕಾಂತ ಅಂತದ್ರಲ್ಲಿ ಜುಜುಬೆ ಬಿಟ್ಟಾಕದನ್ನ. ಬೆಂಕಿ, ಇವರಿಗೆ ಎಷ್ಟು ಹಣ ಬೇಕೋ ಕೊಟ್ಟು ಕಳ್ಸೋ. ಓಕೆ, ಮೋಸ ವಂಚನೆಯಿಂದ ಪ್ರಜಾಪ್ರಭುತ್ವವನ್ನು ಕಗ್ಗೋಲೆ ಮಾಡುತ್ತಿರುವ ಕರ್ಮಗೇಡಿಗಳೇ, ಭೂಮಾಫಿಯ ಮಾಡುತ್ತಿರುವ ನಿಮ್ಮಂತ ನರ ರಾಕ್ಷಸರ ಕೈಯಲ್ಲಿ ರೈತ ಸಂಘದ ಅಧ್ಯಕ್ಷ ಸ್ಥಾನ ಸಿಕ್ಕರೆ ಕಪಿ ಕೈಯಲ್ಲಿ ಮನೆ ಸಿಕ್ಕಂತಾಗುತ್ತೆ. ಸೂರ್ಯ, ಈಗಾಗಲೇ ತೀರ್ಮಾನವಾಗಿದೆ, ನಾನೇ ರೈತ ಸಂಘದ ಅಧ್ಯಕ್ಷನೆಂದು. ಸೂರ್ಯ, ಏನ್ ಬೇಕು ಕೇಳೋ, ಎಷ್ಟು ಬೇಕು ಕೇಳೋ. ಚಿಟಿಗೆ ಹೊಡೆಯೋದ್ರೊಳಗೆ ಕಾಲು ಮುಂದಿರುತ್ತೆ. ನಿನ್ನ ತೊಟ್ಟು ಎಂಜಲಿನ ಆಸೆಗೆ ಬಿಟ್ಟು ಬಾಯಿ ತೆರೆಯಲು ನಾನು ನಾಯಿ ಜಾತಿಯವನಲ್ಲ. ಈ ಬಂಟ ಪ್ರಗತಿಪರ ರೈತನ ಮಗ. ನಿಮ್ಮಂತ ಲುಚ್ಚ ಭಿಕ್ಷುಕರಿಗೆ ಭಿಕ್ಷೆ ಹಾಕಲು ಬಂದಿರುವ ರಣಧೀರ. ನೋಡು ವಜ್ರಕಾಂತ, ನಿನ್ನ ಹಣದ ಆಸೆಯಿಂದ ಮುಗ್ಧ ರೈತರ ಮನಸ್ಸನ್ನು ಕೆಡಿಸಬೇಡ. ನಿನ್ನ ವೇಗದ ವ್ಯಾಘ್ರಗೆ ನಮ್ದು ಲಗಮ್ ಹಾಕದೆ ಹೋದರೆ ನಿನ್ನ ಅಂತ್ಯಕ್ಕೆ ಅಂಗರಾಗಲು ನಮ್ಮೂರಿನ ಹುಲಿ, ಜಗದೇಕ ಹುಲಿ, ನಮ್ಮೂರಿನ ಕಾಯುವ ಹುಲಿಯ ಬಂದೆ ಬರ್ತಾನೆ. ಬರ್ತೀನಿ. ಸೂರ್ಯ ಕಿರಣದಂತೆ ಪಳ ಮಾತನಾಡಿ ಹೋದರೆ ನೀನೇನು ಹೀರೋ ಅಲ್ಲಲೇ? ಈ ವಜ್ರಕಾಂತ್ನ ಕಥೆಯನ್ನು ಹೇಗೆ ಹೆಣೆಯುತ್ತಾನೆಂದು ನೋಡ್ತಾ ಇರೋ.